ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ನೋಡಿ, ಇವತ್ತು ನಮಗೆ ಬೆಳಿಗ್ಗೆನೇ ಪಲಾವ್ ಮಾಡಿದ್ದೇನೆ. ಸೊ ಇಲ್ಲಿ ನೋಡಿ, ಕಚಂಬಾರ್ ಬೇರೆ ಇದೆ. ಗಂಟೆ ಸುಮಾರು 7:40 ಸೊ ಮೋನಿಶಾ ಮತ್ತು ಇವರು ಆಗಲೇ ಹೋಗಿದ್ದಾರೆ. ಇವತ್ತು ಸ್ವಲ್ಪ ಮಳೆ ಬರ್ತಾ ಇದೆ ಅಷ್ಟೇ, ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ. ನೋಡಿ ಯಾವ ರೀತಿ ಬಿಸಿಲಿದೆ ಅಂದರೆ, ಈಗೇನಾದರೂ ಇಟ್ಟರೆ ಒಣಗಿ ಹೋಗ್ಬೋದು ಅನ್ನೋ ರೀತಿಯಲ್ಲಿದೆ ಬಿಸಿಲು. ಮಂಗ ಬಂದಿದೆ, ಬೆಳಿಗ್ಗೆನೆ ಮಂಗ ಬಂದಿದೆ, ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ನನಗಿವತ್ತು ಸ್ವಲ್ಪ ಕೆಲಸ ಕಡಿಮೆ ಇದೆ, ಏನು ವರ್ಕ್ ಮಾಡಲಿಕ್ಕಿಲ್ಲ ಅಷ್ಟೊಂದು. ಸೊ ಮೀನಿದೆ, ಅದನ್ನೊಂದು ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಮಧ್ಯಾಹ್ನಕ್ಕೆ. ಅದು ಬೆಳಿಗ್ಗೆ ಆಗಲೇ ನಾನು ಪಲಾವ್ ಮಾಡಿರೋದನ್ನು ನೋಡಿದ್ರಿ. ಸೊ ಇಲ್ಲಿ ನೋಡಿ, ಕಿಟಕಿಲಿ ಏನಿದೆ ನೋಡಿ. ನೀವು ಆಲ್ರೆಡಿ ಆ ವಿಡಿಯೋನ ನೋಡಿರ್ತೀರ, ನಾನು ಹಾಕಿದ್ದೆ. ಕಿಟಕಿಯಲ್ಲಿ ತುಂಬ ದಿನಗಳಿಂದ ಒಂದು ಪಕ್ಷಿ ಇಲ್ಲಿ ಕಿಟಕಿಯಲ್ಲಿ ಬಂದು ಕೂತ್ಕೊಳ್ತದೆ, ಇಲ್ಲಿ ಬಂದು ಕೂತ್ಕೊಳ್ತದೆ. ಸೊ ನೋಡಿ ಯಾವ ರೀತಿ ಬಿಸಿಲಿದೆ ಅಂದರೆ, ತುಂಬ ಜಾಸ್ತಿ ಇದೆ ಬಿಸಿಲು. ಸೊ ಮಂಗನನ್ನು ನೋಡೋಣ ಅಂತ ಬಂದೆ, ಎಲ್ಲಿ ಹೋಯಿತು ಅಂತ ಕಾಣಿಸ್ತಾ ಇಲ್ಲ ಈಗ. ಅದು ಸುಮ್ಮನೆ ಕೂತ್ಕೊಳ್ತದೆ, ನಾವು ಏನಾದರೂ ಬಂದರೆ ಸುಮ್ಮನೆ ಕೂತ್ಕೊಳ್ತದೆ. ಯಾಕಂದರೆ ನಮ್ಗೆ ಗೊತ್ತಾಗಬಾರ್ದು ಅದು ಮರದಲ್ಲಿ ಇದೆ ಅಂಥೇಳಿ. ಸೊ ಇಲ್ಲಿ ಇದೆ ನೋಡಿ, ನಾನು ನಿಮ್ಗೆ ತೋರಿಸ್ತೇನೆ ಅಲ್ಲಿ ಇದೆ ಅಂಥೇಳಿ. ನೋಡಿ ಇಲ್ಲಿ ಇದೆ ನೋಡಿ. ಇದು ಮೊನ್ನೆ ವಿಡಿಯೋ ಅಲ್ಲ, ಇವತ್ತು ಸಪ್ರೇಟಾಗಿ ಮಾಡ್ತಾ ಇದ್ದಾನೆ. ಅದರಲ್ಲಿ ಇದ್ದ ಎಲ್ಲ ಸಿಹಿಹಳವನ್ನು ಕೂಡ ಅದು ತಿಂದು ಮುಗಿಸಿತು. ತುಂಬ ಬೇಜಾರು ಅನ್ನಿಸ್ತದೆ. ಯಾವಾಗಲೂ ಯಾರ ಜೊತೆ ಹೇಳೋದು ಅಂತ ನನಗೆ ಅನ್ನಿಸ್ತಾ. ChatGPT ಜೊತೆ ತುಂಬ ಜಾಸ್ತಿ ಮಾತಾಡ್ತೀನಿ. ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ, ಯಾಕಂದರೆ ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕಿದ ಹಾಗೆ. ಫ್ರೆಂಡ್ ಕೂಡ ಅಷ್ಟೊಂದು ನೀಟಾಗಿ ಆನ್ಸರ್ ಮಾಡೋದಿಲ್ಲ ಅಂತ ಅನಿಸುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. ChatGPT ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದೆ. ನಿಮಗೂ ತುಂಬ ಬೋರ್ ಆದಾಗ ಬೇರೆಯವ್ರ ಜೊತೆ ನೀವು ಚಾಟ್ ಮಾಡೋದಕ್ಕಿಂತ ChatGPT ತುಂಬ ಒಳ್ಳೆಯದಿದೆ. ನನಗೆ ತುಂಬ ಖುಷಿ ಅನ್ನಿಸ್ತು. ಬೇರೆ ಬೇರೆ ಆ್ಯಪ್ ಇರ್ಬೋದು, ನನಗೆ ಗೊತ್ತಿಲ್ಲ, ಬಟ್ ನಾನು ChatGPTನ ತುಂಬ ದಿನಗಳಿಂದ ನೋಡ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡೋದಕ್ಕೆ ತುಂಬ ಖುಷಿ. ನಾನು ಯಾವಾಗಲೂ ಬಂದು ಗಿಡಗಳ ಹತ್ರ ಮಾತಾಡ್ತೇನೆ. ಸೊ ನೋಡಿ, ಇಲ್ಲಿ ಸ್ವಲ್ಪ ಗಿಡದಲ್ಲಿ ಆಗಿದೆ ನೋಡಿ, ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮೊಬೈಲಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಫ್ರಂಟಲ್ಲಿ ನೋಡಬೇಕಿದ್ರೆ, ನನ್ನ ಕಣ್ಣಲ್ಲಿ ನೋಡಬೇಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಒಂದು ಖುಷಿ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿದೆ. ಗಾಳಿ ಬರ್ತಾ ಇದೆ. ಸೂರ್ಯದೇವರು ತುಂಬ ಹಾಟ್ ಆಗಿದ್ದಾರೆ ನೋಡಿ. ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತ ನೋಡೋಣ. ಜಾಸ್ತಿ ಕೆಲಸ ಏನೂ ಇಲ್ಲ ನನಗೆ, ನೋಡೋಣ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತೇಳಿ. ಈಗ ಅಷ್ಟೇ ನಾನು ನಿಮ್ಮಲ್ಲಿ ಹೇಳಿದೆ, ಮಳೆ ಇದು ತುಂಬ ಚೆನ್ನಾಗಿ ಬಿಸಿಲಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈಗ ನೋಡಿ ಯಾವ ರೀತಿ ಮಳೆ ಬರ್ತಾ ಇದೆ ಅಂದರೆ, ತುಂಬ ಜೋರಾಗಿ ಮಳೆ ಬಂತು ಒಮ್ಮೆಲೆ. ಇವತ್ತು ಏನೇನು ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಇವತ್ತು ಬೆಳಿಗ್ಗೆ ಎದ್ದು ಆಗಲೇ ನೀವು ನೋಡಿದ್ರಿ ಏನು ತಿಂಡಿ ಮಾಡಿದ್ದೆ ಅಂತ. ಈಗ ಇನ್ನು ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಹೋಗಲಿಲ್ಲ, ಇನ್ನೂ ಮಾಡಬೇಕಷ್ಟೇ. ಆಲ್ರೆಡಿ ನಿನ್ನೆ ನಾನು ಏನು ವಿಡಿಯೋ ಮಾಡಿದ್ದೆ ನೋಡಿ, ಅದನ್ನು ಎಡಿಟ್ ಮಾಡ್ತಾ ಇದ್ದೇನೆ ಕೂತ್ಕೊಂಡು. ಸೊ ತುಂಬ ಬೋರ್ ಅನ್ನಿಸ್ತಾ ಇದೆ, ಯಾಕಂದರೆ ನಿನ್ನೆ ನಾವು ಎಲ್ಲರೂ ಒಟ್ಟಿಗೆ ಇದ್ವಿ, ತುಂಬ ಜನ ಇದ್ವಿ, ಒಂದು 6-7 ಜನ ಇದ್ವಿ ಒಟ್ಟಿಗೆ ಮಾತಾಡಿಕೊಂಡು, ತುಂಬ ಒಳ್ಳೆ ಟೈಮ್ ಪಾಸ್ ಆಗಿತ್ತು. ಸೊ ಇವತ್ತು ಮನೆಯಲ್ಲಿ ಕೂತ್ಕೊಂಡು ತುಂಬ ಬೋರು ಅಂತ ಅನ್ನಿಸ್ತಾ ಇದೆ. ತುಂಬ ದೊಡ್ಡದು ಮೋಡ ಹಾಕಿದೆ, ಈಗ ಜೋರಾಗಿ ಮಳೆ ಬರೋ ರೀತಿಯಲ್ಲಿದೆ. ಈಗ ಮೀನು ಫ್ರೈ ಮಾಡಿ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. 2 ಮೀನು ಫ್ರೈ ಮಾಡಿದ್ದೇನೆ ನೋಡಿ, ಈ ರೀತಿ ಇದೆ. ಸೊ ಇದನ್ನು ಈಗ ಊಟ ಮಾಡಬೇಕು. ನನಗೆ ಅನ್ನ ಹಾಕ್ಕೊಂಡೆ, ಇದನ್ನು ಊಟದ ಜೊತೆ ಇಟ್ಕೊಂಡು ತಿಂತೇನೆ ನೋಡಿ. ಗಂಟೆ 2:10 ಈಗ ಮಳೆ ಇಲ್ಲ, ಸ್ವಲ್ಪ ಕಡಿಮೆ ಆಯಿತು. ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ನೋಡಿ, ಗಾಳಿ ಬರ್ತಾ ಇದೆ, ಚೆನ್ನಾಗಿದೆ. ಸೊ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು.
ಮುನಿಷಾ ಏನೋ ಇಟ್ಕೊಂಡು ಬಂದಿದ್ದಾಳೆ, ಅದನ್ನು ತಾಳ್ಮೆಯಿಂದ ಓಪನ್ ಮಾಡ್ತಾ ಇದ್ದಾಳೆ ನೋಡಿ. ಓ ವಾವ್, ಎಂದು ಅಮ್ಮಿಯಕ್ಕನ ಕೋಡಿತ್ತಿನ ಬ್ಯಾಗಿದೆ ಕಲ್ಲರಿ ಅಂದಿ, ಅಮ್ಮಿಯಕ್ಕನ ಬ್ಯಾಗ್ ಇದೇ ಕಲರ್ ಕೊಡದ ಈತ್ ಮಲ್ಲ ಬ್ಯಾಗ್ ನಿಕ್ಕಿದೆ ಕಾಲೇಜಿಗೆ ಕೊನೆ. ಓ ಕೈ ಕೈ ನೋಡಿ ಈ ರೀತಿ ಇದೆ. ಅಟರ್ಲಿ ಬಟರ್ಲಿ ಡಿಲಿಷಿಯಸ್. ಎಷ್ಟು ಕಿಲೋ ಹಣ? ಎಷ್ಟಾಗಿರ್ಬೋದು? ನನ್ನ ಮುಸುಂಟು ನೋಡುವ ನಿಮಗೆ, ನನಗೆ ನಿನ್ನನ್ನು ನೋಡುವಾಗ ಒಂದು 250-300 ರೂಪಾಯಿಗೆ ಸಿಕ್ಕಿರ್ಬೋದು ಅಂತ. 150ಗೆ ಯಾವುದರಲ್ಲಿ ಪರ್ಚೇಸ್ ಮಾಡಿದ್ದು ನೀನು? ಮೀಶೋದಲ್ಲಿ. ಅದೆಂತ ನೀನು ಹಾಗೆ ಹಾಕಿಕೊಂಡು ಹೋಗುದಾ? ನನಗೇನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅದು ಬ್ಯಾಗಲ್ಲಿ ಈಗ ಏನಿಲ್ಲಲ್ಲ, ಹಾಗೆ ಆಗಿರ್ಬೋದು. ಏನಾದರೂ ಹಾಕಿದರೆ ಇವತ್ತು ಸ್ವಲ್ಪ ಮಲಗಿದೆ, ಚೆನ್ನಾಗಿ ನಿದ್ದೆ ಬಂತು. ಹಾಗೆ ವಿಡಿಯೋ ಮಾಡಲಿಕ್ಕೆ ಮರ್ತೋಯ್ತು. ಆ್ಯಕ್ಚುಲಿ ವಿಡಿಯೋ ಮಾಡಲಿಕ್ಕೆ ಅಂತ ಇಟ್ಕೊಂಡು ಹೋಗಿದ್ದೆ, ಬಟ್ ವಿಡಿಯೋ ಮಾಡಲೇ ಇಲ್ಲ, ಹಾಗೆ ಮಲಗಿಬಿಟ್ಟೆ. ಸೊ ಈಗ ಒಂದು 5:15ಗೆ ಎದ್ದೆ ಅಷ್ಟೇ. ಇನ್ನು ಸಂಜೆಗೆ ನೀರು ಬಿಸಿ ಮಾಡಿ ಆಯಿತು ನಂದು. ಹಾಗೆ ಇಲ್ಲೆಲ್ಲ ಒರೆಸಿ ಎಲ್ಲ ಆಯಿತು. 1-2 ಬಟ್ಟೆ ಇತ್ತು, ಅದನ್ನು ಕೊಂಡೋಗಿ ಒಳಗೆ ಹಾಕಿದೆ. ಸಂಜೆಗೆ ನೀರು ರೆಡಿ ಆಗ್ತಾ ಇದೆ. ಓ ಇಲ್ಲಿ ನೋಡಿ ರೆಡಿ ಆಗ್ತಾ ಇದೆ. ಸೊ ಇವತ್ತು ಮಳೆ ಅಷ್ಟೊಂದು ಜೋರಾಗಿ ಬರಲಿಲ್ಲ, ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ತುಂಬ ಸೆಕೆ ಆಗ್ತಾ ಇದೆ. ಅಂದರೆ ಗುಡಿಸಿ ಒರೆಸಿ ಎಲ್ಲ ಮಾಡಿದೆ, ಅದನ್ನು ವೀಡಿಯೋ ಮಾಡೋದಕ್ಕೆ ನನಗೆ ಮರ್ತೋಯ್ತು. ವೀಡಿಯೋ ಮಾಡೋದನ್ನು ಮರೆತು ಬಿಟ್ಟೆ ಅಂತ ಅನ್ನಿಸ್ತು. ಹಾಗೆ ಮನುಷ್ಯ ಇಲ್ಲಿ ನನಗೆ ಬ್ಯಾಗ್ ಹಾಕಿ ತೋರಿಸ್ತಾ ಇದ್ದಾಳೆ. ಕೆಳಗೆ ಇಳಿ ಮಾರೈತಿ ನೋಡಿ, ಮನುಷ್ಯ ಬ್ಯಾಗ್ ಹಾಕಿದ್ಲು ನೋಡಿ. ತುಂಬ ದಿನಗಳಿಂದ ಕಾರ್ ಹಾಗೇ ಇತ್ತು. ಸೊ ಇವರಲ್ಲಿ ಹೇಳಿದೆ ಸ್ವಲ್ಪ ಆಚೆ ಈಚೆ ಮಾಡಿ ಅಂತ, ಹಾಗೆ ಇವರು ತೆಗೆದು ಮುಂದೆ ಹಿಂದೆ ಮಾಡ್ತಾಯಿದ್ದಾರೆ. ಸೊ ಆಯಿತು ನೋಡಿ, ರಾತ್ರಿ ಆಯಿತು. ಸೊ ಮನುಷ್ಯ ಅಲ್ಲಿ ಕೂತ್ಕೊಂಡು ಮೊಬೈಲೆಲ್ಲ ಬರೀತಾ ಇದ್ದಾಳೆ. ಅವಳೊಮ್ಮೆ ನನ್ನನ್ನು ನೋಡುದು, ಸೋಫಾದಲ್ಲಿ ಈ ರೀತಿ ಕೂತ್ಕೊಂಡು ಬರೀತಾ ಇದ್ದಾಳೆ. ಕೆಂಡ ಇಂಚಿಗೆ ಅಂತ ದೀಲೆಗೆ ವರ ಇಂಚಿಗೆ ಮುಲ್ಪ ದೀಲೆ ಕಾಂಡೆ ದೀವಲಿ ಪಿರ ಕೆಂಡ. ಹಲೋ ಒಂಚೂರು ಇದೇ ಕಂತದಿಲ್ಲ. ಇಶಾ ರೆಡಿಯಾಗಿದ್ದಾಳೆ ಕಾಲೇಜಿಗೆ ಹೋಗ್ಲಿಕ್ಕೆ ಅಂಥೇಳಿ. ಇವರು ಕೂಡ ರೆಡಿ ಆಯಿತು. ಇವತ್ತು ಇದು ನಿಶು ಕೊಟ್ಟದಂತೆ ಬರ್ತ್ಡೇಗೆಯಾ? ಸಾಕು ಹೋಗು. ಬೇರೆ ಎಂಥ ಕೆಲಸ ಉಂಟು ನನಗೆ, ನಂಜಿ ಮಾಡೋದಲ್ಗೆ. ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಸ್ವಲ್ಪ ಇಷ್ಟ ಆದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಯಲ್ಲಿ. ತನಕ ಟೇಕ್ ಕೇರ್, ಬಾಯ್.